ಹೆಲೋ ಗೈಸ್, ಯು ವಾಚಿಂಗ್ ಸೇಲರ್ ಫ್ರಮ್ ಕರ್ನಾಟಕ. ಸೊ ಗೈಸ್, ಎಲ್ಲರಿಗೆ ಒಂದು ಕಾಮನ್ ಡೌಟ್ ಇದೆ, ಹೌ ಟು ಜಾಯಿನ್ ಮರ್ಚೆಂಟ್ ನೇವಿ. ಸೊ ಗೈಸ್, ಮರ್ಚೆಂಟ್ ನೇವಿಯಲ್ಲಿ 2 ಡಿಪಾರ್ಟ್ಮೆಂಟ್ ಗಳಿವೆ, ಡೆಕ್ ಹಾಗೂ ಇಂಜಿನ್. ಡೆಕ್ ಡಿಪಾರ್ಟ್ಮೆಂಟ್ ಜಾಯಿನ್ ಮಾಡಲು 2 ಕೋರ್ಸ್ ಗಳಿವೆ, DNS ಹಾಗೂ BSc ನಾಟಿಕಲ್ ಸೈನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು DNS ಬಗ್ಗೆ ಮಾತಾಡೋಣ. So guys, the first step is IMUCET, ಅಂದ್ರೆ ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಯೂನಿವರ್ಸಿಟಿ ಕಾಮನ್ ಎಂಟ್ರೆನ್ಸ್ ಟೆಸ್ಟ್. ನೀವು ಕರ್ನಾಟಕ ಸ್ಟೂಡೆಂಟ್ ಆದ್ರೆ ನೀವು KCT ಹಾಗೂ ನೀಟಿಗೆ ಅಪ್ಲೈ ಮಾಡಿರಬಹುದು. ಆದ್ರೆ ನೀವು ಮರ್ಚೆಂಟ್ ನೇವಿ ಜಾಯಿನ್ ಮಾಡಬೇಕಾದ್ರೆ ಈ ಎಕ್ಸಾಮ್ ಬರೀಬೇಕು. ಫಾರ್ಮ್ಸ್ ರಿಲೀಸ್ ಆಗಿದೆ, ಕಮೆಂಟ್ ಅಲ್ಲಿ ಲಿಂಕ್ ಹಾಕ್ತೇನೆ, ಬೇಗ ಹೋಗಿ ಫಿಲ್ ಮಾಡಿ. ಸೊ DNS ಅಂದ್ರೆ ಡಿಪ್ಲೊಮಾ ಇನ್ ನಾಟಿಕಲ್ ಸೈನ್ಸ್ ಲೀಡಿಂಗ್ ಟು BSc ನಾಟಿಕಲ್ ಸೈನ್ಸ್. BSc ನಾಟಿಕಲ್ ಸೈನ್ಸ್ 3 ವರ್ಷ ಕೋರ್ಸ್ ಹಾಗೂ DNS 1 ವರ್ಷ ಕೋರ್ಸ್. DNS ಮಾಡಲು ನೀವು ಮೊದಲನೇದಾಗಿ ಸ್ಪಾನ್ಸರ್ಶಿಪ್ ಪಡೆಯಬೇಕು. ಸ್ಪಾನ್ಸರ್ಶಿಪ್ ಗ್ಯಾರಂಟೀಸ್ ಯೋರ್ ಜಾಬ್. ಸ್ಪಾನ್ಸರ್ಶಿಪ್ ಹ್ಯಾಸ್ ಅ 100% ಪ್ಲೇಸ್ಮೆಂಟ್. ಸೊ ಇದು ಸ್ಪಾನ್ಸರ್ಶಿಪ್ ಪಡೆಯಲು ನೀವು ಮೊದಲನೇದಾಗಿ ಆಯ್ಕೆ ಮಾಡಿರುವ ಕಂಪನಿ. ಸೊ ಕಂಪನಿ ಅಂದ್ರೆ ಆಂಗ್ಲೋ ಈಸ್ಟರ್ನ್, MSc, ಸಿನರ್ಜಿ, ಫ್ಲೀಟ್, ಟಾಮ್, ಸ್ಕಾರ್ಪಿಯೋ ಎಕ್ಸೆಟ್ರಾ. ಈ ಕಂಪನಿಗೆ ಅಪ್ಲೈ ಮಾಡಬೇಕು. ಸೊ ಅಪ್ಲೈ ಮಾಡಿದ ನಂತರ ಆ ಕಂಪನಿಯ ಆನ್ಲೈನ್ ರಿಟರ್ನ್ ಟೆಸ್ಟ್ ವಿಚ್ ಇಸ್ ಅ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ಆ ರಿಟರ್ನ್ ಟೆಸ್ಟ್ ಕ್ಲಿಯರ್ ಮಾಡಬೇಕು. ಅದರ ನಂತರ ನೀವು ಇಂಟರ್ವ್ಯೂ ಕೊಡ್ಬೇಕು. ಇಂಟರ್ವ್ಯೂ ಕ್ಲಿಯರ್ ಆದ ನಂತರ ನೀವು ಮೆಡಿಕಲ್ಸ್ ಮಾಡಬೇಕು. ಮೆಡಿಕಲ್ಸ್, ಇಂಟರ್ವ್ಯೂ, ಆನ್ಲೈನ್ ಟೆಸ್ಟ್ ಇದನ್ನೆಲ್ಲ ಆದ ನಂತರ ಲಾಸ್ಟ್ ಅಂಡ್ ಫೈನಲ್ ಇಸ್ ಡಾಕ್ಯುಮೆಂಟೇಶನ್. ಡಾಕ್ಯುಮೆಂಟೇಶನ್ ಆದ ನಂತರ ಯು ಗೆಟ್ ಅ ಆಫರ್ ಲೆಟರ್. ಇದನ್ನೆಲ್ಲ ಕೇಳುವಾಗ ತುಂಬಾ ಈಸಿ ಅಂತ ಅನಿಸ್ತದೆ, ಬಟ್ ನೋ, ಇಟ್ ಹ್ಯಾಸ್ ಅ ಡಿಫರೆಂಟ್ ಸ್ಟೆಪ್ಸ್ ಅಂಡ್ ಡಿಫರೆಂಟ್ ಲೆವೆಲ್ಸ್. ಸೊ ಈಚ್ ಅಂಡ್ ಎವ್ರಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಐ ವಿಲ್ ಅಪ್ರೂವ್. ಸೊ ಸ್ಟೇ ಟ್ಯೂನ್.